Om Shri Sai Ram. Children, we continue the lesson Each Drop. In the previous class, we learnt about evaporation, condensation, and water cycle. Once we revise that evaporation and condensation, then move to the today's topic, because that evaporation and condensations are very important to learn the next topics. Evaporation, the process of changing water from liquid state to gaseous state is called evaporation. Children, observe in this picture. I teach this one. See, water changes from liquid state. Observe here, water is in liquid state. It changes into gaseous state. Observe here also, what the process of changing water from liquid state to gaseous state. That means water to water vapor. This is called evaporation. ನೋಡಿ, ವಾಟರಿಂದ ವಾಟರ್ ವೇಪರ್ ಆಗಿ ಚೇಂಜ್ ಆಗ್ತಿದೆ ಅಲ್ಲ, ದಟ್ ಈಸ್ ಕಾಲ್ಡ್ ಎವಾಪರೇಷನ್. Condensation, the process of changing water from gaseous state to liquid state is called condensation. Observe here, the water is in gaseous state. Water ಅಲ್ಲಿ ಏನಾಗಿದೆ, ಎವಾಪರೇಟ್ ಆಗ್ತಿದೆ. ಎವಾಪರೇಟ್ ಮೀನ್ಸ್ gaseous state. gaseous state ಅಲ್ಲಿ ಇದ್ದದ್ದು ಕೂಲ್ ಆದಾಗ ಇಟ್ಸ್ ಕಮ್ಸ್ ಬ್ಯಾಕ್ ಟು ಅ ಲಿಕ್ವಿಡ್ ಸ್ಟೇಟ್. ದಟ್ ಮೀನ್ಸ್ ವಾಟರ್ ವೇಪರ್ ಟು ವಾಟರ್ ಆಗಿ ಚೇಂಜ್ ಆಗಿರೋದಕ್ಕೆ ವಿ ಕಾಲ್ ಇಟ್ ಆಸ್ condensation. Children, remember, water to water vapor ಆಗಿ ಚೇಂಜ್ ಆದರೆ ದಟ್ ಈಸ್ ಎವಾಪರೇಷನ್. ಅದೇ ವಾಟರ್ ವೇಪರ್ ಕೂಲ್ ಆಗಿ ವಾಟರ್ ಆಗಿ ಚೇಂಜ್ ಆದರೆ ದಟ್ ಈಸ್ ಕಂಡೆನ್ಸೇಷನ್. In this lesson, that means in each drop lesson, there is a conversation between drop of water and children. ಈ ಪಾಠ ಹೇಗಿದೆ ಅಂದರೆ, ಇಟ್ ಇಸ್ ಲೈಕ್ ಅ ಸ್ಟೋರಿ. ಚಿಲ್ಡ್ರನ್, ದಿರ್ ಇಸ್ ಜಸ್ಟ್ ಎ ಇಮ್ಯಾಜಿನೇಷನ್ ಸ್ಟೋರಿ. ಇಲ್ಲಿ ಡ್ರಾಪ್ ಆಫ್ ವಾಟರ್ ಮತ್ತು ಚಿಲ್ಡ್ರನ್ ಮಾತಾಡೋ ಥರ ಇದೆ. ನಾವು ಡ್ರಾಪ್ ಆಫ್ ವಾಟರ್ ಆಸ್ಕಿಂಗ್ ಒನ್ ಕ್ವಶನ್ ಟು ಚಿಲ್ಡ್ರನ್, ದೆನ್ ಚಿಲ್ಡ್ರನ್ ಆರ್ ಆನ್ಸರ್ ದಟ್ ಕ್ವಶನ್, ದೆನ್ ಚಿಲ್ಡ್ರನ್ಸ್ ಆರ್ ಆಸ್ಕಿಂಗ್ ಕ್ವಶನ್ ಟು ಡ್ರಾಪ್ ಆಫ್ ವಾಟರ್, ಲೈಕ್ ದಿಸ್ ವೇ. ಈ ಥರ ಕಾನ್ವರ್ಸೇಷನ್ ನಡೀತಾ ಇದೆ. ಇನ್ ದಿಸ್ ಲೆಸನ್ ದರ್ ಇಸ್ ಎ ಕಾನ್ವರ್ಸೇಷನ್ ಬಿಟ್ವೀನ್ ಡ್ರಾಪ್ ಆಫ್ ವಾಟರ್ ಆ್ಯಂಡ್ ಚಿಲ್ಡ್ರನ್. Now we learn about one experiment. Children, you must do this experiment in your home. Children, first take one small plastic bag. ಒಂದು ಪ್ಲಾಸ್ಟಿಕ್ ಕವರ್ ಆ ಥರ ಇರುತ್ತಲ್ಲ, ಅದನ್ನು ತೊಗೊಳ್ಳಿ. ಫಸ್ಟ್ ಟೇಕ್ ಒನ್ ಪ್ಲಾಸ್ಟಿಕ್ ಬ್ಯಾಗ್, ಪೂರ್ ಸಮ್ ವಾಟರ್ ಇನ್ ಟು ಇಟ್. ಅದರೊಳಗಡೆ ವಾಟರ್ ಹಾಕಿಬಿಡಿ ಸ್ವಲ್ಪ. ದೆನ್ ಟೈ ದ ಓಪನ್ ಎಂಡ್ ಆಫ್ ದ ಬ್ಯಾಗ್ ವಿತ್ ಅ ಥ್ರೆಡ್. ಅಬ್ಸರ್ವ್ ಮಾಡಿ, ಇಲ್ಲಿ ಓಪನ್ ಎಂಡ್ ಇದೆಲ್ಲ, ಅದನ್ನು ಕಟ್ಟಿಬಿಡಬೇಕು ವಿತ್ ದ ಹೆಲ್ಪ್ ಆಫ್ ಒನ್ ಥ್ರೆಡ್. ಫಸ್ಟ್ ಒಂದು ಪ್ಲಾಸ್ಟಿಕ್ ಕವರ್ ತೊಗೊಳ್ಳಿ, ಅದರೊಳಗಡೆ ವಾಟರ್ ಫಿಲ್ ಮಾಡಿ, ದೆನ್ ಟೈ ದಿಸ್ ಓಪನ್ ಎಂಡ್, ಅಲ್ಲಿ ಓಪನಿಂಗ್ ಇದೆಲ್ಲ ಅದನ್ನು ಒಂದು ಥ್ರೆಡ್ ಹಾಕಿ ಕಟ್ಟಿಬಿಡಿ. ದೆನ್ ಪ್ಲೇಸ್ ದ ಪ್ಲಾಸ್ಟಿಕ್ ಬ್ಯಾಗ್ ಇನ್ ದ ಸನ್ಲೈಟ್. ನಿಮ್ಮ ಮನೆಯಿಂದ ಹೊರಗಡೆ ತೊಗೊಂಡು ಬಂದು ಸನ್ಲೈಟ್ ಜಾಸ್ತಿ ಬೀಳುತ್ತಲ್ಲ, ಅಲ್ಲಿ ಸನ್ಲೈಟಲ್ಲಿ ಇಟ್ಬಿಡಿ. ಅಬ್ಸರ್ವ್ ದ ಬ್ಯಾಗ್ ಆಫ್ಟರ್ 1 or 2 hours. ಒಂದು 2 ಗಂಟೆ ಪ್ಲಾಸ್ಟಿಕ್ ಬ್ಯಾಗ್ನ ಹಾಗೆ ಇಟ್ಬಿಟ್ಟು ಒಂದು 2 hours ಬಿಟ್ಟು ನೀವು ಹೋಗಿ ಅಲ್ಲಿ ನೋಡಿ, ಏನು ಕಾಣಿಸುತ್ತೆ, ಏನು ಚೇಂಜಸ್ ಕಾಣಿಸುತ್ತೆ. ಫಸ್ಟ್ ಚಿಲ್ಡ್ರನ್, ನೀವು ಕಟ್ಟಿ ಪ್ಲಾಸ್ಟಿಕ್ ಬ್ಯಾಗ್ನ ಬಿಸಿಲಲ್ಲಿ ಇಟ್ಟಿರಿಯಾಗ ಜಸ್ಟ್ ವಾಟರ್ ಇದ್ದು ಕಟ್ಟಿದ್ರಿ ಅಷ್ಟೇ. ಬಟ್ ನೀವು 2 hours ಆದಮೇಲೆ ಅಲ್ಲಿ ಹೋಗಿ ನೋಡಿದಾಗ ಯು ಅಬ್ಸರ್ವ್ ದ ವಾಟರ್ ಡ್ರಾಪ್ಲೆಟ್ಸ್ ನಿಯರ್ ದ, ದಟ್ ಮೀನ್ಸ್ ನೀವು ಟೈ ಮಾಡಿರ್ತೀರಲ್ಲ, ಈಗ ಟೈಟಾಗಿ ಕಟ್ಬಿಟ್ಟಿರ್ತೀರ, ಆ ಪ್ಲೇಸ್ ಹತ್ರ ವಾಟರ್ ಡ್ರಾಪ್ಲೆಟ್ಸ್ ಆಗಿ ನಿಂತಿರುತ್ತೆ. ಹೇಗಾಯಿತು? ಹೌ ಇಟ್ ಫಾರ್ಮ್ಸ್? ನಾನು ಅದಕ್ಕೆ ನಿಮಗೆ ರಿವೈಸ್ ಮಾಡಿದೆ, ಇವಾಪರೇಷನ್ ಆ್ಯಂಡ್ ಕಂಡೆನ್ಸೇಷನ್. ಏನಕ್ಕೆ ಅಂದರೆ ಚಿಲ್ಡ್ರನ್, ಡ್ಯೂ ಟು ದ ಹೀಟ್ ಆಫ್ ಸನ್, ಸೂರ್ಯನ ಬಿಸಿಲಿಗೆ ವಾಟರ್ ಏನಾಗುತ್ತೆ, ವಾಟರ್ ಸ್ಟಾರ್ಟ್ಸ್ ಇವಾಪರೇಟ್, ವಾಟರ್ ಇವಾಪರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಓಪನ್ ಇದ್ದಿದ್ರೆ ಏನಾಗ್ತಿತ್ತು, ದಟ್ ವಾಟರ್ ಎಂಟರ್ಸ್ ಟು ದ ಏರ್ ಒಳಗಡೆ ಮಿಕ್ಸಪ್ ಆಗ್ತಿತ್ತು. ಬಟ್ ಇಲ್ಲಿ ಸ್ಪೇಸ್ ಇಲ್ಲ ಅಲ್ವಾ ಹೊರಗಡೆ ಹೋಗೋದಕ್ಕೆ. ದಟ್ಸ್ ವೈ ದಟ್ ವಾಟರ್ ಈಸ್ ಕಲೆಕ್ಟೆಡ್ ಹಿಯರ್. ಅಲ್ಲಿ ವಾಟರ್ ಕಲೆಕ್ಟ್ ಆಗುತ್ತೆ. ಆಫ್ಟರ್ ಸಮ್ ಟೈಮ್ ಇಟ್ ಕೂಲ್ಸ್. ಅದೇನಾಗುತ್ತೆ, ತಕ್ಷಣ ಕೂಲ್ ಆಗಿಬಿಟ್ಟು ಸ್ವಲ್ಪ ಟೈಮಲ್ಲಿ ಅದು ಕೂಲ್ ಆಗಿ ಇಟ್ ಫಾರ್ಮ್ಸ್ ಆ್ಯಸ್ ಅ ಡ್ರಾಪ್ಲೆಟ್ಸ್. ಡ್ರಾಪ್ಲೆಟ್ಸ್ ಅಂದರೆ ಹನಿ ಹನಿ ರೀತಿ ಅದ್ರ ಮೇಲ್ಗಡೆ ಥರ ಕಲೆಕ್ಟ್ ಆಗಿರುತ್ತೆ. ಫ್ರಮ್ ದಿಸ್ ಎಕ್ಸ್ಪರಿಮೆಂಟ್ ವಿ ಅಂಡರ್ಸ್ಟ್ಯಾಂಡ್ ದ ಎವಾಪರೇಷನ್ ಆ್ಯಂಡ್ ದೆನ್ ಆಲ್ಸೋ ಕಂಡೆನ್ಸೇಷನ್ ಹೇಗಾಗುತ್ತೆ ನಮ್ಮ ಎನ್ವೈರ್ನಮೆಂಟಲ್ಲಿ ಅಂತ ನಾವು ಇದನ್ನು ತಿಳ್ಕೊಬೋದು. ಅಂಡರ್ಸ್ಟುಡ್ ದಿಸ್? ನೆಕ್ಸ್ಟ್,
ಕಂಪ್ಲೀಟ್ ದ ಪ್ಯಾರಾಗ್ರಾಫ್ ವಿತ್ ದ ಹೆಲ್ಪ್ ಆಫ್ ದೀಸ್ ವರ್ಡ್ಸ್. ಈ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಬರುತ್ತೆ, ಈ ವರ್ಡ್ಸ್ನ ಅಲ್ಲಿ ಯೂಸ್ ಮಾಡ್ಕೊಂಡು ಅದನ್ನು ಫಿಲಪ್ ಮಾಡಬೇಕು. ನಾವೀಗ ವಾಟರ್ ಸೈಕಲ್ ಬಗ್ಗೆ ತಿಳ್ಕೊಂಡಿದ್ದೀವಲ್ವ, ಎವಾಪರೇಟ್ ಅಂದ್ರೇನು, ಕಂಡೆನ್ಸೇಷನ್ ಅಂದ್ರೇನು, ವಾಟರ್ ಡ್ರಾಪ್ಲೆಟ್ಸ್ ಅಂದ್ರೇನು ಅಂತ ಅದನ್ನಲ್ಲೇ ಆ್ಯಡ್ ಮಾಡಬೇಕು. ಚಿಲ್ಡ್ರನ್ ರೀಡ್ ದಿಸ್ ವರ್ಡ್ಸ್. ಎವಾಪರೇಟೆಡ್ ಅಂದರೆ ಮೇಲ್ಗಡೆ ಹೋಗೋದು ವಾಟರು, ಸನ್, ಏರ್, ಡ್ರಾಪ್ಲೆಟ್ಸ್ ಅಂದರೆ ಹನಿ ಹನಿ ಆಗೋದು, ದೆನ್ ಕ್ಲೌಡ್ಸ್ ಮೋಡ, ಕೂಲ್, ಲಾರ್ಜ್ ಅಂದರೆ ದೊಡ್ಡದಾಗಂಥದ್ದು, ಅರ್ತ್ ಆ್ಯಂಡ್ ರೈನ್. Children use pencil and complete this passage in the textbook. ವಾಟರ್ ಇನ್ ದ ವಾಟರ್ ಬಾಡೀಸ್ ಅಂದರೆ ಪಾಂಡ್, ರಿವರ್, ಅದರಿಂದ ಹಾಗೆ ಸಾಯಿಲ್ಗೆ ಹಾಕ್ತೀವಲ್ಲ ನೀರು, ಪ್ಲ್ಯಾಂಟ್ ಮತ್ತು ಅನಿಮಲ್ಸ್ ಎಲ್ಲದರಿಂದನೂ ವಾಟರ್ ಫಸ್ಟ್ ಏನಾಗುತ್ತೆ, ಎವಾಪರೇಟೆಡ್. ವಾಟರ್ ಇನ್ ದ ವಾಟರ್ ಬಾಡೀಸ್, ಸಾಯಿಲ್, ಪ್ಲ್ಯಾಂಟ್ ಆ್ಯಂಡ್ ಅನಿಮಲ್ಸ್ ಗೆಟ್ಸ್ ಎವಾಪರೇಟೆಡ್ ಡ್ಯೂ ಟು ದ ಹೀಟ್ ಆಫ್ ದ ಸನ್. Due to the heat of the sun, the evaporated form water enters the air. Water evaporate ಆಗುತ್ತಲ್ಲ, ಅದು ಎಲ್ಲಿಗೆ ಸೇರುತ್ತೆ ಫಸ್ಟು, ಇಟ್ ಎಂಟರ್ಸ್ ದ ಏರ್ ಆ್ಯಂಡ್ ರೈಸಸ್ ಅಪ್. ಅದು ಮೇಲೆ ಹೋಗುತ್ತೆ, ಇಟ್ ರೈಸಸ್ ಅಪ್. ಇಟ್ ಗೆಟ್ಸ್ ಕಂಡೆನ್ಸೆಡ್ ಬೈ ಕೂಲ್ ಏರ್. ಅದು ತಣ್ಣಗಾಗುತ್ತೆ ಸ್ವಲ್ಪ, ದೆನ್ ಟರ್ನ್ಸ್ ಇಂಟು, ತಣ್ಣಗಾದಾಗ ಅದು ಏನಾಗಿ ಚೇಂಜ್ ಆಗುತ್ತೆ, ಡ್ರಾಪ್ಲೆಟ್ಸ್ ಆಫ್ ವಾಟರ್. The droplets of water forms cloud. ಡ್ರಾಪ್ಲೆಟ್ಸ್ ಇತ್ತಲ್ಲ ಅದೆಲ್ಲ ಸೇರಿ ಏನಾಗುತ್ತೆ, ಇಟ್ ಫಾರ್ಮ್ಸ್ ಅ ಕ್ಲೌಡ್. ವೆನ್ ದ ಕ್ಲೌಡ್ಸ್ ಬಿಕಮ್ ಕೂಲ್ ಡ್ಯೂ ಟು ದ ಕೂಲ್ ಏರ್, ಅಲ್ಲಿ ಇನ್ನೂ ಕೂಲಾಗಿ ಕೂಲ್ ಏರ್, ಸ್ಮಾಲ್ ಡ್ರಾಪ್ಲೆಟ್ಸ್ ಆಫ್ ವಾಟರ್ ಟುಗೆದರ್ ಬಿಕಮ್ ಅ ಲಾರ್ಜ್ ಡ್ರಾಪ್ಲೆಟ್ಸ್. ಸಣ್ಣ ಹನಿ ಎಲ್ಲ ಸೇರಿ ಏನಾಗುತ್ತೆ, ಇಟ್ ಬಿಕಮ್ಸ್ ಅ ಲಾರ್ಜ್ ವಾಟರ್ ಡ್ರಾಪ್ಲೆಟ್ಸ್ ಆ್ಯಂಡ್ ಕಮ್ ಡೌನ್ ಟು ದ earth. ಅದು ಎಲ್ಲಿಗೆ ಬರುತ್ತೆ, ಇಟ್ಸ್ ಕಮ್ ಡೌನ್ ಟು ದ earth ಇನ್ ದ ಫಾರ್ಮ್ ಆಫ್ ರೈನ್. ಅದು ರೈನ್ ಆಗಿ ಮತ್ತೆ ಭೂಮಿಗೆ ವಾಪಸ್ ಬರುತ್ತೆ. ದಿಸ್ ಇಸ್ ಕಾಲ್ಡ್ ವಾಟರ್ ಸೈಕಲ್. ಚಿಲ್ಡ್ರನ್, ದಿಸ್ ಇಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ಇಟ್ಸ್ ಲೈಕ್ ಎ ಸೈಕಲ್. ಈಗ ಎವಾಪರೇಟ್ ಆಗುತ್ತೆ, ಕಂಡೆನ್ಸೇಷನ್ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ, ಮತ್ತೆ ಇಟ್ ಕಮ್ಸ್ ಟು ದ earth ಇನ್ ದ ಫಾರ್ಮ್ ಆಫ್ ರೈನ್, ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗಡೆ ಬರುತ್ತೆ. ಈ ಥರ ಆಗುತ್ತಲ್ಲ, ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ವಾಟರ್ ಸೈಕಲ್. Know this. When the raindrops become too cold, they fall on the earth in the form of small pieces of ice. These are hailstones. Children, ನೀವು sometimes observe ಮಾಡಿ, ಕೆಲವೊಂದು ದಪ್ಪ ಥರನೇ ಬಿದ್ದುಬಿಡುತ್ತೆ ಐಸ್ ಥರ ಅಲ್ವಾ, ಅದನ್ನು ವಿ ಕಾಲ್ ಇಟ್ ಆಸ್ hailstones. ಅದು ತುಂಬ ಕೂಲ್ ಆದಾಗ, when the raindrops become too cold, they fall on the earth in the form of small pieces of ice. ಅದನ್ನು ನಾವು ಕನ್ನಡದಲ್ಲಿ ಆಲಿಕಲ್ಲುಗಳು ಬೀಳ್ತು ಅಂತೀವಲ್ವ, ಅದನ್ನು in English we called it as hailstones. Next, in the textbook they are given the pictures like this. ಈ ಥರ ಪಿಕ್ಚರ್ಸ್ ಕೊಟ್ಟಿದ್ದಾರೆ. These all are shows the uses of water. Animals, human beings, birds, insects, we all are need water for many purpose. Observe the picture. For drinking, then for washing hands, for gardening, then cleaning dishes, then for mopping, ಮನೆಯೆಲ್ಲ ಒರೆಸೋದಕ್ಕೆ ಅಥವಾ cleaning house, then for toilets, then washing vehicles, for cooking, and then also cleaning animals. We are using water. These pictures are indicated the uses of water. And know this, water is not only used for daily activities of living beings. ನಾವು ಡೈಲಿ ಬರೀ ವಾಟರ್ ಕುಡಿಯೋದಕ್ಕೆ ಅಥವಾ ಕುಕಿಂಗ್ ಮಾಡೋದಕ್ಕೆ ಅಷ್ಟೇ ಯೂಸ್ ಮಾಡಲ್ಲ ಚಿಲ್ಡ್ರನ್, ಬಟ್ ಆಲ್ಸೋ ಇಟ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಅಗ್ರಿಕಲ್ಚರ್. ಈಗ ನೀವು ಯೂಸಸ್ ಆಫ್ ವಾಟರ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ತನಕ ಡ್ರಿಂಕಿಂಗ್, ಕುಕಿಂಗ್ ಬರೀತಾ ಇದ್ರಿ, ಇನ್ಮೇಲೆ ಈ ಥರ ಬರೀಬೇಕು. ವಾಟರ್ ಈಸ್ ಆಲ್ಸೋ ಎಸೆನ್ಷಿಯಲ್ ಫಾರ್ ಅಗ್ರಿಕಲ್ಚರ್. ಫಾರ್ಮರು ಬೆಳೆ ಬೆಳೀತಾರಲ್ಲ ಅದಕ್ಕೋಸ್ಕರ. ದೆನ್ ಫಾರ್ ಇಂಡಸ್ಟ್ರೀಸ್, ಕಾರ್ಖಾನೆಗಳಲ್ಲಿ. ದೆನ್ ವಾಟರ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಶಿಪ್ಸ್, ಬೋಟೆಲ್ಲ ಹೋಗುತ್ತಲ್ಲ ಆ ಥರ ವಾಟರ್ ಟ್ರಾನ್ಸ್ಪೋರ್ಟೇಷನ್. ದೆನ್ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ ಎಲ್ಲ ಕಟ್ಟೋದಕ್ಕೆ. ಆ್ಯಂಡ್ ದೆನ್ ಆಲ್ಸೋ ಫಾರ್ ಜನ್ರೇಷನ್ ಆಫ್ ಹೈಡ್ರೋ ಎಲೆಕ್ಟ್ರಿಸಿಟಿ, ನಮ್ಮ ಮನೆಗೆಲ್ಲ ಕರೆಂಟ್ ಬರುತ್ತಲ್ಲ ಅದೆಲ್ಲ ಉತ್ಪಾದನೆ ಮಾಡಬೇಕಂದ್ರೆ ವಾಟರ್ ಬೇಕು. ಫಾರ್ ದೀಸ್ ಆ್ಯಕ್ಟಿವಿಟೀಸ್ ಆಲ್ಸೋ ವಿ ನೀಡ್ ವಾಟರ್. ದೀಸ್ ಆಲ್ ಆರ್ ದ ಯೂಸಸ್ ಆಫ್ ವಾಟರ್. Next we'll learn about sources of water. Children, you use pencil and complete these in your textbook. Next, sources of water. In our surrounding we can see many sources. Okay, the sources of water are rain, river, stream, pond, lake, well, hand pump, sea, oceans,
etc. These all are example for sources of water. And another one question they are asking in the textbook, which sources of water you can see in your locality. ನಿಮ್ಮ ಸುತ್ತಮುತ್ತ ಯಾವುದಿದೆ ಅಂದಾಗ you select the sources of water in these and write in that column. Understood, children? We continue in the next class. Thank you. Jai Sai Ram.